ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಒಂದು ಯೂಸ್ಫುಲ್ ಆದಂತಹ ವಿಡಿಯೋ. ಪ್ರತಿಯೊಬ್ಬ ಗೃಹಿಣಿಗೂ ಕೂಡ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದೇನಪ್ಪ ಅಂತ ಕೇಳೋದಾದರೆ, ಪ್ರತಿನಿತ್ಯ ನಾವು ಅಡುಗೆ ಮಾಡೋದಕ್ಕೆ ಬಳಸುವಂತಹ ಗ್ಯಾಸನ್ನು ನಾವು ಯಾವ ರೀತಿ ಉಳಿತಾಯ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಕೆಲವೊಂದು ಟಿಪ್ಸ್ಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಸುಮಾರು ಗೊತ್ತಿರ್ಬೋದು, ಹಾಗೆ ಗೊತ್ತಿಲ್ಲದೆ ಇರೋರು ಕೂಡ ಸಾಕಷ್ಟು ಜನ ಇರ್ತಾರೆ. ಅವ್ರಿಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನಗಳಲ್ಲಿ ಹೇಗಾಗಿದೆ ಪರಿಸ್ಥಿತಿ ಅಂತ ಕೇಳೋದಾದರೆ, ಗ್ಯಾಸ್ ಸಿಲಿಂಡರ್ ಬೆಲೆ ಸ್ಥಿರವಾಗಿ ನಿಲ್ತಾ ಇಲ್ಲ, ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಇದರಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ನುಂಗಲಾರದ ತುತ್ತಾಗಿದೆ ಅಥವಾ ಬಹಳ ಕಷ್ಟ ಆಗಿದೆ. ಇದರಿಂದ ಸುಮಾರು ಜನ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಪ್ರತಿದಿನ ಬೆಳಗ್ಗೆ ಎದ್ದರೆ ನಮಗೆ ನೀರು ಕಾಯಿಸೋದ್ರಿಂದ ಹಿಡಿದು ಅಡುಗೆ ಮಾಡೋದ್ರವರೆಗೂ ಗ್ಯಾಸ್ ಬೇಕೇ ಬೇಕು. ಹಾಗಂತ ಇದಕ್ಕೆಲ್ಲ ನಾವು ಟೆನ್ಷನ್ ಮಾಡಿಕೊಂಡು ತಲೆಬಿಸಿ ಮಾಡಿಕೊಂಡು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಗ್ಯಾಸ್ ಬೆಲೆ ದಿಢೀರ್ನೇ ಕಡಿಮೆ ಆಗೋದೇ ಇಲ್ಲ. ಹಾಗಾದರೆ ಈ ಸಮಸ್ಯೆಯಿಂದ ಹೊರಬರಬೇಕು ಅಂತಂದರೆ, ಅಡುಗೆ ಅನಿಲ ಅಥವಾ ಅಡುಗೆ ಗ್ಯಾಸನ್ನು ಬಳಸುವಂಥ ಜನರು ಅಂದರೆ ನಾವು, ಮುಖ್ಯವಾಗಿ ಗೃಹಿಣಿಯರು, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗ್ಯಾಸನ್ನು ಉಳಿತಾಯ ಮಾಡೋದನ್ನು ಕಲಿತ್ಕೋಬೇಕು. ಇದರಿಂದ ನಮ್ಮ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ, ಜೊತೆಗೆ ಹಣ ಕೂಡ ಉಳಿತಾಯ ಆಗುತ್ತೆ. ಹಾಗಾದರೆ ಈ ಗ್ಯಾಸ್ ಉಳಿತಾಯ ಮಾಡೋದು ಹೇಗೆ ಅಂತ ಸುಮಾರು ಜನದ ಪ್ರಶ್ನೆ. ಈ ಗ್ಯಾಸ್ ಉಳಿತಾಯ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲನೇ ಟಿಪ್ ಏನಂದರೆ, ಕುಟುಂಬ ಸಮೇತವಾಗಿ ಊಟ ಮಾಡುವಂಥದ್ದು. ಬಿಸಿ ಬಿಸಿ ಊಟ ಆಗಿದ ತಕ್ಷಣ ಕುಟುಂಬ ಸಮೇತವಾಗಿ ಕೂತ್ಕೊಂಡು ಊಟ ಮಾಡೋದ್ರಿಂದ ಹೇಗೆ ಗ್ಯಾಸ್ ಉಳಿತಾಯ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ? ಹೌದು, ಖಂಡಿತವಾಗ್ಲೂ ಗ್ಯಾಸ್ ಉಳಿತಾಯ ಆಗುತ್ತೆ. ಹೇಗಂದರೆ, ಪ್ರತಿಯೊಬ್ಬರು ಬೇರೆ ಬೇರೆ ಸಮಯದಲ್ಲಿ ಊಟ ಮಾಡೋದ್ರಿಂದ ಅವರೆಲ್ಲರಿಗೂ ಕೂಡ ಊಟವನ್ನು ಮತ್ತೆ ಬಿಸಿ ಮಾಡಬೇಕು. ಹಾಗಾಗಿ ಸಾಂಬಾರಾಗಲಿ ಅಥವಾ ಬೇರೆ ಯಾವುದೇ ಗ್ರೇವಿ ಆಗಲಿ ಚಪಾತಿನಾಗಲಿ ಬಿಸಿ ಬಿಸಿಯಾಗಿ ಮತ್ತೆ ಮತ್ತೆ ಮಾಡ್ಕೊಳ್ಳೋದಕ್ಕೆ ಹೋದರೆ ಗ್ಯಾಸ್ ವೇಸ್ಟ್ ಆಗುತ್ತೆ. ಹಾಗಾಗಿ ಊಟ ಆಗಿದ ತಕ್ಷಣ ಬಿಸಿ ಬಿಸಿಯಾಗಿ ಎಲ್ಲರೂ ಕೂಡ ಊಟ ಮಾಡೋದ್ರಿಂದ ಗ್ಯಾಸ್ ಉಳಿತಾಯ ಆಗುತ್ತೆ, ಜೊತೆಗೆ ಒಂದು ಫ್ಯಾಮಿಲಿ ಟೈಮ್ನ ನಾವು ಸ್ಪೆಂಡ್ ಮಾಡ್ದಂಗೂ ಕೂಡ ಆಗುತ್ತೆ. ಟಿಪ್ ನಂಬರ್ 2, ಇದರಲ್ಲಿ ಲೀಕೇಜಸ್ ಮತ್ತು ನಮ್ಮ ಬರ್ನರ್ಸನ್ನು ನಾವು ಆವಾಗವಾಗ ಚೆಕ್ ಮಾಡೋವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಬರ್ನರ್ಸಲ್ಲಿ ನಾವು ಅಡುಗೆ ಮಾಡಿದಾಗ ಆ ಎಣ್ಣೆಯ ಜಿಡ್ಡು ಅಥವಾ ಅಡುಗೆ ಮಾಡೋವಂಥ ಕೆಲವೊಂದು ಕಣಗಳು ಹೋಗಿ ಸೇರಿಕೊಳ್ಳೋದ್ರಿಂದ ಬರ್ನರ್ಸ್ ಬ್ಲಾಕೇಜ್ ಆಗಿ ಅದರಲ್ಲಿ ನಿಮಗೆ ಕರೆಕ್ಟಾಗಿ ಗ್ಯಾಸ್ ಫ್ಲೋ ಆಗೋದಿಲ್ಲ. ಇದರಿಂದ ಕೂಡ ಗ್ಯಾಸ್ ವೇಸ್ಟೇಜ್ ಆಗುತ್ತೆ. ಜೊತೆಗೆ ರೆಗ್ಯುಲೇಟರ್ಸ್ ಹತ್ರ ಹಾಗೆ ನಾವು ಎಲ್ಲೆಲ್ಲಿ ಗ್ಯಾಸ್ ಪೈಪ್ನ ಕನೆಕ್ಟ್ ಮಾಡಿರ್ತೀವೋ ಅಲ್ಲಿ ಲೀಕೇಜಸ್ ಆಗೋದ್ರಿಂದನೂ ಕೂಡ ನಮಗೆ ಗೊತ್ತಿಲ್ಲದೆ ಗ್ಯಾಸ್ ವೇಸ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಯಾವಾಗ ನಾವು ಹೊಸ ಸಿಲಿಂಡರ್ನ ಕನೆಕ್ಟ್ ಮಾಡ್ತೀವೋ ಆವಾಗ ಪೈಪ್ ಎಲ್ಲೆಲ್ಲಿ ಕನೆಕ್ಟ್ ಮಾಡಿರ್ತೀವೋ ಅಲ್ಲಿ ಸ್ವಲ್ಪ ಬೆಂಕಿ ಕಡ್ಡಿ ಹಚ್ಚಿ ಗ್ಯಾಸ್ ಲೀಕೇಜ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಅಕಸ್ಮಾತಾಗಿ ಗ್ಯಾಸ್ ಲೀಕೇಜ್ ಆಗ್ತಾ ಇದ್ದರೆ ಅದನ್ನು ರೆಗ್ಯುಲೇಟರ್ ಆಫ್ ಮಾಡಿ ತಕ್ಷಣವೇ ಯಾರನ್ನಾದರೂ ಕರೆಸಿ ಅದನ್ನು ಸರಿ ಮಾಡಿಸ್ಬೇಕು. ಇದರಿಂದನೂ ಕೂಡ ಗ್ಯಾಸ್ ಉಳಿತಾಯ ಮಾಡ್ಬೋದು, ಜೊತೆಗೆ ಯಾವುದಾದ್ರೂ ಒಂದು ದುರ್ಘಟನೆ ನಡೆಯೋದ್ರಿಂದನೂ ಕೂಡ ನಾವು ಬಚಾವಾಗ್ಬೋದು. ಟಿಪ್ ನಂಬರ್ 3, ಮುಖ್ಯವಾಗಿ ನಾವು ಅಡುಗೆ ಮಾಡುವಾಗ ಆದಷ್ಟು ಸಿಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅಡುಗೆ ಮಾಡೋದ್ರಿಂದ ಖಂಡಿತವಾಗ್ಲೂ ಗ್ಯಾಸನ್ನು ಉಳಿತಾಯ ಮಾಡ್ಬೋದು. ಮುಖ್ಯವಾಗಿ ಹಾಲು ಕಾಯಿಸೋದಾಗಿರ್ಬೋದು, ಇನ್ನೂ ಸಾಕಷ್ಟು ಅಡುಗೆಗಳು. ಹಾಲನ್ನು ದೊಡ್ಡ ಫ್ಲೇಮಲ್ಲಿ ಇಟ್ಬಿಟ್ಟಾಗ ನಾವು ಹಾಲು ಉಕ್ಕೋಗುತ್ತೆ ಅಥವಾ ಇಂಗಿ ಹೋಗುತ್ತೆ. ಇದರಿಂದ ಹಾಲು ವೇಸ್ಟು ಹಾಗೆ ಗ್ಯಾಸು ವೇಸ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಸಣ್ಣದಾಗಿ ನಾವಿಟ್ಟು ಹಾಲನ್ನು ಕಾಯಿಸಬೇಕು. ಇದರಿಂದ ಚೆನ್ನಾಗಿ ಕೆನೆ ಕಟ್ಟತ್ತೆ. ಮನೆಯಲ್ಲೇ ಆ ಕೆನೆ ಬಳಸಿ ಬೆಣ್ಣೆ ತುಪ್ಪವನ್ನು ನಾವು ಮಾಡ್ಕೊಳ್ಬೋದು. ಇನ್ನು ಸಾಮಾನ್ಯವಾಗಿ ನಾವು ಚಿಕ್ಕ ಪಾತ್ರೆಗಳನ್ನು ಇಟ್ಟಿರ್ತೀವಿ, ಜೋರಾಗಿ ಫ್ಲೇಮನ್ನು ಇಟ್ಟಿರ್ತೀವಿ, ಇದು ಕೂಡ ತುಂಬಾ ತಪ್ಪು. ಇದರಿಂದನೂ ಕೂಡ ಗ್ಯಾಸ್ ವೇಸ್ಟ್ ಆಗುತ್ತೆ. ನೋಡಿ, ಚಿಕ್ಕ ಕುಕ್ಕರ್ ಇಟ್ಟಿದ್ದೀನಿ, ಅದರಲ್ಲಿ ದೊಡ್ಡ ಫ್ಲೇಮ್ ಉರಿತಾ ಇದೆ, ಈಚೆ ಬರ್ತಾ ಇರೋ ಫ್ಲೇಮ್ ಎಲ್ಲನೂ ಕೂಡ ವೇಸ್ಟ್ ಆಗ್ತಾ ಇದೆ. ನಾವೇನು ಮಾಡಬೇಕು, ಮೀಡಿಯಮಲ್ಲಿ ಇಡಬೇಕು ಫ್ಲೇಮನ್ನು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಫ್ಲೇಮ್ ಹೋಗೋ ಥರ, ಅಥವಾ ಚಿಕ್ಕ ಬರ್ನರಲ್ಲಿ ಇಟ್ಟು ನಾವು ಏನೇ ಅಡುಗೆ ಮಾಡಿದ್ರೂ ಕೂಡ ಆ ಪಾತ್ರೆಗೆ ಎಷ್ಟು ಫ್ಲೇಮ್ ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರನೇ ನಾವು ಇಡಬೇಕಾಗತ್ತೆ. ಚಿಕ್ಕ ಬರ್ನರಲ್ಲಿ ಇಟ್ಟು ಅಡುಗೆ ಮಾಡ್ಕೊಳ್ಬೋದು, ದೊಡ್ಡ ಬರ್ನರ್ ಬಳಸೋದ್ರ ಬದಲು. ಟಿಪ್ ನಂಬರ್ 4, ನಾವು ಅಡುಗೆ ಮಾಡೋದಕ್ಕಿಂತ ಮುಂಚೆ ಅಕ್ಕಿ, ಬೇಳೆ, ಧಾನ್ಯಗಳು ಅಂದರೆ ಕಡಲೆಕಾಳು, ಅವರೆಕಾಳು, ಹೆಸರುಕಾಳು, ಹುರುಳಿಕಾಳು, ಈ ರೀತಿ ಯಾವ್ಯಾವ ಕಾಳುಗಳನ್ನು ನಾವು ಅಡುಗೆಗೆ ಬಳಸ್ತೀವೋ ಅಥವಾ
ಅಕ್ಕಿ ಬೇಳೆಯನ್ನು ಯಾವುದನ್ನು ಬಳಸ್ತೀವೋ ಅದನ್ನು ನಾವು ಅಡುಗೆ ಮಾಡೋದಕ್ಕಿಂತ ಮುಂಚೆನೇ ನೆನೆಸಿಟ್ಕೊಂಡ್ರೆ ಕಾಳುಗಳಾಗಿರ್ಬೋದು ಅಥವಾ ಅಕ್ಕಿ ಬೇಳೆ ಆಗಿರ್ಬೋದು ಬೇಯೋದಕ್ಕೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ತುಂಬ ಬೇಗ ಕುಕ್ ಆಗುತ್ತೆ. ಇದರಿಂದನೂ ಕೂಡ ನಾವು ಗ್ಯಾಸನ್ನು ಉಳಿತಾಯ ಮಾಡ್ಬೋದು. ಗಟ್ಟಿ ಕಾಳುಗಳು, ಬಟಾಣಿ, ಅವರೆಕಾಳು, ಕಡಲೆಕಾಳು ಇವುಗಳನ್ನೆಲ್ಲ ರಾತ್ರಿನೇ ನೆನೆಸಿಟ್ರೆ ಒಳ್ಳೆಯದು, ಬೆಳಗ್ಗೆ ಅಡುಗೆ ಮಾಡ್ತೀರಾ ಅಂದರೆ. ಇನ್ನು ಅಕ್ಕಿ ಬೇಳೆಗಳನ್ನು ಅಡುಗೆ ಮಾಡೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಅಥವಾ 1 ಅವರ್ ಮುಂಚೆ ನೆನೆಸಿಟ್ರೆ ಸಾಕು. ಕೆಲವೊಂದು ಸಲ ಕೆಂಪಕ್ಕಿ, ಕುಚ್ಚಲಕ್ಕಿ ಎಲ್ಲ ಬೇಯಿಸ್ಬೇಕು ಅಂತ ಅಂದರೆ ಹಾಗೆಯೇ 1 ಅವರ್ಗಿಂತ ಮೇಲಿಡಿಯುತ್ತೆ. ಹಾಗಾಗಿ ಅದನ್ನು ನೆನೆಸ್ಬಿಟ್ಟು ನಾವು ಅಡುಗೆ ಮಾಡಿದಾಗ 20 ರಿಂದ 30 ನಿಮಿಷದ ಒಳಗಡೆ ಅನ್ನ ರೆಡಿ ಆಗುತ್ತೆ. ಟೈಮ್ ತುಂಬ ಉಳಿತಾಯ ಆಗುತ್ತೆ, ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ. ಟಿಪ್ ನಂಬರ್ 5, ಅವಾಗವಾಗ ನಾವು ನಮ್ಮ ಮನೆಯಲ್ಲಿ ಇದ್ದರೆ ಇಂಡಕ್ಷನ್ ಸ್ಟವ್ ಆಗಲಿ, ಕೆಟಲ್ ಆಗಲಿ ಅಥವಾ ರೈಸ್ ಕುಕ್ಕರ್ ಆಗಲಿ, ಅವನ್ OTGಗಳನ್ನು ಕೂಡ ಬಳಸೋದು ತುಂಬಾ ಒಳ್ಳೆಯದು. ಇದರಿಂದನೂ ಕೂಡ ಗ್ಯಾಸ್ ಉಳಿತಾಯ ಆಗುತ್ತೆ. ಸಣ್ಣ ಪುಟ್ಟ ಕೆಲಸಗಳಿಗೆ ಅಂದರೆ ನೀರನ್ನು ಕಾಯಿಸೋದಕ್ಕಾಗಿರ್ಬೋದು, ಹಾಲನ್ನು ಕಾಯಿಸೋದಕ್ಕಾಗಿರ್ಬೋದು ಅಥವಾ ರೈಸ್ ಕುಕ್ಕರ್ ಇದ್ದರೆ ಅನ್ನವನ್ನು ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ನಾವು ಇಂಡಕ್ಷನ್ ಸ್ಟವ್ ಅಥವಾ ರೈಸ್ ಕುಕ್ಕರ್, ಕೆಟಲನ್ನು ಯೂಸ್ ಮಾಡೋದ್ರಿಂದ ಬೇಗ ನೀರು ಕಾಯುತ್ತೆ, ಜೊತೆಗೆ ನಮಗೆ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ. ನಾವು ಸ್ಟವ್ ಮೇಲೆ ಪಿಜ್ಜಾ ಅಥವಾ ಕೇಕು, ಕುಕ್ಕೀಸು, ಗ್ರಿಲ್ಲು ಇದನ್ನೆಲ್ಲ ಮಾಡೋದ್ರಿಂದ ತುಂಬ ಸಮಯ ಹಿಡಿಸುತ್ತೆ, ಗ್ಯಾಸು ಕೂಡ ಜಾಸ್ತಿನೇ ವೇಸ್ಟ್ ಆಗುತ್ತೆ. ಅದರ ಬದಲಾಗಿ OTG ಅಥವಾ ಓವನ್ಗಳನ್ನು ಬಳಸೋದ್ರಿಂದ ತುಂಬ ಬೇಗ ನಾವು ಅಡುಗೆಗಳನ್ನು ಪ್ರಿಪೇರ್ ಮಾಡ್ಬೋದು. ಟಿಪ್ ನಂಬರ್ 6, ನಾವು ಅಡುಗೆ ಮಾಡೋದಕ್ಕಿಂತ ಮುಂಚೆ ಆ ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲದನ್ನು ಕೂಡ ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಬೇಕು. ಮಸಾಲ ರುಬ್ಬೋದಾಗಿದೆ ಮಸಾಲಾನ ರುಬ್ಬಿಟ್ಕೋಬೇಕು, ತರಕಾರಿ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕೋ ಆ ಅಡುಗೆ ಮಾಡೋದಕ್ಕೆ ಅದೆಲ್ಲದನ್ನು ಕೂಡ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೆ ಗ್ಯಾಸ್ ವೇಸ್ಟ್ ಆಗೋದಿಲ್ಲ. ಹೇಗೆ ಅಂತ ಕೇಳೋದಾದರೆ, ಪಾತ್ರೆಯನ್ನು ಕಾಯೋಕ್ಕೆ ಅಂದರೆ ಬಿಸಿಗೆ ಇಟ್ಬಿಟ್ಟು ನಾವು ತರಕಾರಿನ ಹೆಚ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಗ್ಯಾಸ್ ವೇಸ್ಟ್ ಆಗುತ್ತೆ. ಹಾಗೆ ಎಣ್ಣೆನ ಕಾಯೋಕ್ಕೆ ಇಟ್ಬಿಟ್ಟು ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳುವಾಗೂ ಕೂಡ ಗ್ಯಾಸ್ ವೇಸ್ಟ್ ಆಗುತ್ತೆ. ಹಾಗಾಗಿ ಮುಂಚೆನೇ ಎಲ್ಲನೂ ಕೂಡ ನಾವು ಪ್ರಿಪೇರ್ ಮಾಡಿಟ್ಕೊಂಡ್ರೆ, ಎಲ್ಲ ತರಕಾರಿ ಹಾಗೆ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಟ್ಕೊಂಡ್ರೆ ಫಟಾಫಟ್ ಅಂತ ಅಡುಗೆ ಮಾಡ್ಕೊಳ್ಬೋದು. ಟಿಪ್ ನಂಬರ್ 7, ಅಡುಗೆ ಮಾಡುವಾಗ ನಾವು ಆದಷ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಅಂದರೆ ಮುಚ್ಚಿಟ್ಟು ಬೇಯಿಸೋದ್ರಿಂದ ಬೇಗ ಅಡುಗೆ ರೆಡಿ ಆಗುತ್ತೆ. ಅದು ಗೊಜ್ಜಾಗಿರ್ಬೋದು, ಯಾವುದೇ ಗ್ರೇವಿ ಆಗಿರ್ಬೋದು, ಸಾಂಬಾರಾಗಿರ್ಬೋದು, ಅನ್ನ ಆಗಿರ್ಬೋದು, ಏನೇ ಆಗಿರಲಿ ನಾವು ಮುಚ್ಚಿಟ್ಟು ಬೇಯಿಸಿದಾಗ ಆ ಒಂದು ಅಡುಗೆ ಪ್ರಿಪೇರ್ ಆಗೋವಂಥ ಸಮಯ ಕಡಿಮೆ ಹಿಡಿಸುತ್ತೆ, ಬೇಗ ಅಡುಗೆ ರೆಡಿ ಆಗುತ್ತೆ. ನಾವು ಮುಚ್ಚಿಟ್ಟು ಅಡುಗೆಗಳನ್ನು ಪ್ರಿಪೇರ್ ಮಾಡುವಾಗ ಆ ಶಾಖ ಏನಿದೆ ಅದು ಹೊರಗಡೆ ಹಾವಿಯಾಗಿ ಹೋಗೋದಿಲ್ಲ, ಒಳಗಡೆನೇ ಇರೋದ್ರಿಂದ ಬೇಗ ನಾವೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವೋ ಅದು ಬೇಯೋದಕ್ಕೆ ಅನುಕೂಲ ಆಗುತ್ತೆ, ತುಂಬ ಬೇಗ ಅಡುಗೆ ಕೂಡ ತಯಾರಾಗುತ್ತೆ. ಅದರಲ್ಲೂ ತರಕಾರಿ ಅಥವಾ ನಾನ್ ವೆಜ್ಗಳನ್ನು ಮಾಡುವಾಗ ಈ ಟಿಪ್ಗಳನ್ನು ಖಂಡಿತವಾಗ್ಲೂ ಅನುಸರಿಸಿ, ತುಂಬ ಗ್ಯಾಸ್ ಉಳಿತಾಯ ಆಗುತ್ತೆ. ಟಿಪ್ ನಂಬರ್ 8, ನಾವು ಹೆಚ್ಚಾಗಿ ಅಡುಗೆ ಮಾಡೋದಕ್ಕೆ ಪ್ರೆಷರ್ ಕುಕ್ಕರ್ಗಳನ್ನು ಬಳಸುವಂಥದ್ದು ಕೂಡ ಗ್ಯಾಸ್ ಉಳಿತಾಯಕ್ಕೆ ಒಂದು ಉಪಾಯ. ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಈಗಾಗಲೇ ಅನ್ನ ಮಾಡೋದಕ್ಕೆ, ಬೇಳೆ ಬೇಯಿಸೋದಕ್ಕೆ ಅಥವಾ ಸಾಂಬಾರು ಮಾಡೋದಕ್ಕೆ ಪ್ರೆಷರ್ ಕುಕ್ಕರನ್ನು ಬಳಸ್ತಾ ಇರ್ತೀರ. ಅದಲ್ಲದೆ ನಾವು ಮೊಟ್ಟೆಯನ್ನು ಬೇಯಿಸೋದಕ್ಕೂ ಕೂಡ ಪ್ರೆಷರ್ ಕುಕ್ಕರನ್ನು ಬಳಸ್ಬೋದು, ತುಂಬ ಬೇಗ ಮೊಟ್ಟೆ ಬೇಯಿಸ್ಬೋದು. ನಾವು ಓಪನ್ನಾಗಿ ಮೊಟ್ಟೆಯನ್ನು ಬೇಯಿಸ್ತೀವಿ ಅಂತಂದರೆ 15 ರಿಂದ 20 ನಿಮಿಷ ಹಿಡಿಯುತ್ತೆ. ಆದರೆ ಪ್ರೆಷರ್ ಕುಕ್ಕರಲ್ಲಿ ಮೊಟ್ಟೆಯನ್ನು ಬೇಯಿಸೋದ್ರಿಂದ ಬರೀ 5 ನಿಮಿಷದಲ್ಲಿ ಮೊಟ್ಟೆ ಬೆಂದೋಗುತ್ತೆ. ಇನ್ನು ನಾನ್ ವೆಜ್ಗಳನ್ನು ಪ್ರಿಪೇರ್ ಮಾಡೋದಕ್ಕೂ ಕೂಡ ಪ್ರೆಷರ್ ಕುಕ್ಕರ್ ಹೇಳಿ ಮಾಡಿಸಿದ್ದು. ನಿಮಗೆ ಗೊತ್ತಿರ್ಬೋದು, ಓಪನ್ ಆಗಿ ನಾವು ಅನ್ನ ಮಾಡೋದಕ್ಕೆ ಅಥವಾ ಬೇಳೆ ಬೇಯಿಸೋದಕ್ಕೆ ಎಷ್ಟು ಸಮಯ ಹಿಡಿಸುತ್ತೆ, ಆದರೆ ಪ್ರೆಷರ್ ಕುಕ್ಕರಲ್ಲಿ ಎಷ್ಟು ಬೇಗ ಅನ್ನ ಹಾಗೆ ಬೇಳೆ ಬೆಂದೋಗುತ್ತೆ ಅಂತ. ಹಾಗೆ ದೊಡ್ಡ ಕುಕ್ಕರನ್ನು ಬಳಸಿ ಒಂದೇ ಸಲ ಅನ್ನವನ್ನು ಮಾಡುವಂಥದ್ದು, ಬೇಳೆ ಬೇಯಿಸುವಂಥದ್ದು, ತರಕಾರಿ ಬೇಯಿಸುವಂಥದ್ದನ್ನು ಮಾಡಿಕೊಂಡ್ರೂ ಕೂಡ ತುಂಬ ಜಾಸ್ತಿ ಸಮಯ ಉಳಿಸ್ಬೋದು, ಹಾಗೆ ಗ್ಯಾಸನ್ನು ಕೂಡ ಉಳಿತಾಯ ಮಾಡ್ಬೋದು. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಗ್ಯಾಸನ್ನು ಉಳಿತಾಯ ಮಾಡೋದಕ್ಕೆ 8 ಸೂಪರ್ ಆಗಿರುವಂತಹ ಟಿಪ್ಸ್ಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ಆಗಿರುವಂತಹ ಮಾಹಿತಿ ಜೊತೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.